ಆತ್ಮೀಯರೇ ನಮಸ್ಕಾರ. ಎಸಿಬಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ, ಜೆಸಿಬಿಯಿಂದ ಕೊಳಗೇರಿ ಕಾರ್ಮಿಕರ ಗುಡಿಸಲುಗಳನ್ನು ಧ್ವಂಸ ಮಾಡಿ ಅಮಾಯಕ ಕಾರ್ಮಿಕರ ಮೇಲೆ ಹಲ್ಲೆಗೈದು ಜಾತಿ ನಿಂದನೆ ಮಾಡಿರುವಂತಹ ರೌಡಿ ಶೀಟರ್ ಪಾತಕಿ ಕೊರಂಗು ಕೃಷ್ಣನ ಅಣ್ಣ ಏಡ್ಸ್ ಇಂಜೆಕ್ಷನ್ ಸ್ಪೆಷಲಿಸ್ಟ್ ಶಾಸಕ ಮುನಿರತ್ನ ಹಾಗೂ ಆತನ 7 ಜನ ಸಹಚರರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಪೀಣ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಳಿಯ ಅಕ್ಕಮಹಾದೇವಿ ಕಾಲೇಜಿನ ಹೆಸರು. ಅಲ್ಲಿ ಒಂದು ಸ್ಲಮ್ ನಿವಾಸಿ ಗೀತಾ ಅನ್ನುವಂಥವರು ದೂರು ನೀಡಿದ್ದಾರೆ ಪೊಲೀಸರಿಗೆ. ಅವರ ದೂರಿನ ಅನ್ವಯ ಬ್ಲ್ಯಾಕ್ಮೇಲ್ ಶಾಸಕ ಮುನಿರತ್ನ ಈತನ ವಿರುದ್ಧ ಮತ್ತು ಆತನ ಸಹಚರರು ವಸಂತಕುಮಾರ, ಚನ್ನಕೇಶವ, ನವೀನ, ಶ್ರೀರಾಮ, ಪೀಣ್ಯ ಕಿಟ್ಟಿ, ಪೀಣ್ಯ ಗಂಗಾ ಇವರೆಲ್ಲರ ಹೆಡೆಮುರಿ ಕಟ್ಟಿದಂತಹ ಪೊಲೀಸರು ಎಫ್ಐಆರ್ ದಾಖಲು ಮಾಡಿದ್ದಾರೆ. ಅಕ್ಕಮಹಾದೇವಿ ಕೊಳಗೇರಿಯಲ್ಲಿ ಸುಮಾರು 60 ಕುಟುಂಬಗಳು ಗುಡಿಸಲು ನಿರ್ಮಾಣ ಮಾಡಿಕೊಂಡು ಅಲ್ಲಿ ಜೀವನ ಮಾಡ್ತಿರ್ತಾರೆ. ಕೂಲಿ ಮಾಡಿಕೊಂಡು ಜೀವನ ಮಾಡುವಂಥ ಜನ. ಅವತ್ತು ಭಾನುವಾರ ಬೆಳಗ್ಗೆ 11 ಗಂಟೆಗೆ ತನ್ನ ಪಟಾಲಂನ ಕರ್ಕೊಂಡು ಬಂದಂಥ ಮುನಿರತ್ನ ಇವರು ಏಕಾಏಕಿ ಇದರ ಮೇಲೆ ದಾಳಿ ಮಾಡಿ ಇವರೆಲ್ಲರ ಗುಡಿಸಲನ್ನ ಜೆಸಿಬಿ ತಂದು ನೆಲಸಮ ಮಾಡಿ ಪಾಪ ಇವ್ರನ್ನೆಲ್ಲ ಮೂರಾಬಟ್ಟೆ ಮಾಡಿ ಓಡಿಸ್ಬಿಡ್ತಾನೆ ಕಣ್ರಿ. ಹೆಣ್ಣು ಮಕ್ಕಳ ಮೇಲೆ ಹಲ್ಲೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಅವ್ರನ್ನ ಎಳೆದಾಡಿ ಅನುಚಿತವಾಗಿ ವರ್ತನೆ ಮಾಡಿ ಶೂ ಕಾಲ್ನಲ್ಲಿ ಅವ್ರನ್ನೆಲ್ಲ ಒದಿತಾರೆ. ಮತ್ತು ಅವರು ಕೂಲಿ ನಾಲಿ ಇಟ್ಟಂತ ಸುಮಾರು 70,000 ರೂಪಾಯಿ ಹಣ, 30 ಗ್ರಾಂ ಚಿನ್ನ ಕೂಡ ಕಾಣೆ ಆಗಿದೆ. ದೋಚ್ಕೊಂಡು ಹೋದ್ರ ಅಥವಾ ಏನಾಯ್ತು ಅನ್ನೋದು ಗೊತ್ತಿಲ್ಲ. ಇದೆಲ್ಲವನ್ನು ಖಂಡಿಸಿದಂತಹ ದಿಗ್ವಿಜಯ ಭಾರತ ಪಕ್ಷದ ಕಾರ್ಮಿಕ ಘಟಕದ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಕಾರ್ಮಿಕ ಸಂಸತ್ನ ರಾಜ್ಯ ಅಧ್ಯಕ್ಷರು ಆದಂತಹ ಶ್ರೀ ಮಾಗಿ ಉಮೇಶ್ ರವರು ತೀವ್ರವಾಗಿ ಇದನ್ನು ಖಂಡಿಸಿದ್ದಾರೆ. ರಾಜ್ಯ ಮಹಿಳಾ ಆಯೋಗ ಮತ್ತು ಕಾರ್ಮಿಕ ಇಲಾಖೆ ಈ ನಿಟ್ಟಿನಲ್ಲಿ ಕೈಗೊಂಡ ಕ್ರಮಗಳೇನು ಅಂತ ಕೂಡ ಅವರು ಆಗ್ರಹಿಸಿದ್ದಾರೆ.